ಕೃಷಿ ಮತ್ತು ರೈತರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಿಂದ 10 ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಯೋಜನೆಗಳು ತಂದ ಬದಲಾವಣೆ ಮತ್ತು ಸುಧಾರಣೆಗಳೇನು ಎಂಬ ಕುರಿತು ಒಂದು ವರದಿ ಇಲ್ಲಿದೆ. ಬಿತ್ತನೆ ಪೂರ್ವ ಮಲ್ಚಿಂಗ್ ಕಾರ್ಯದಲ್ಲಿ ನಿರತನಾದ ರೈತ, ಹುಲುಸಾಗಿ ಬೆಳೆದು ನಿಂತ ವಾಣಿಜ್ಯ ಬೆಳೆ ತಾಳೆ ತೋಟ, ಪ್ರಕೃತಿಯೊಂದಿಗೆ ಕಣ್ಮನ ಸೆಳೆಯುವ ಕಬ್ಬಿನ ಗದ್ದೆ, ಆಲೆಮನೆಯಲ್ಲಿ ದೇಶಿ ಮಾದರಿಯಲ್ಲಿ ಬೆಲ್ಲ ತಯಾರಿಸುತ್ತಿರುವ ಕೃಷಿಕರು. ಕೃಷಿ ಬದುಕಿನ ಅನನ್ಯ ನೋಟದ ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 10 ಹಲವು ಯೋಜನೆಗಳು ರೈತರ ಕೈ ಹಿಡಿದಿದ್ದು, ಕೃಷಿಯಲ್ಲೇ ಲಾಭದಾಯಕ ಬೆಳೆ ಬೆಳೆಯುವ ಮೂಲಕ ಬೆಳಗಾವಿ ಜಿಲ್ಲೆಯ ರೈತರು ಸಾಕಷ್ಟು ನೆಮ್ಮದಿ ಕಾಣುತ್ತಿದ್ದಾರೆ. ರೈತರ ಕೃಷಿ ವೆಚ್ಚಗಳು ಮತ್ತು ಅಗತ್ಯಗಳಿಗಾಗಿ ಆರ್ಥಿಕ ನೆರವು ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ನೈಸರ್ಗಿಕ ವಿಕೋಪಗಳು, ಕೀಟಬಾಧೆ ಮತ್ತು ರೋಗಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರ ನೆರವಿಗೆ ಬರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಳು ಸಾವಿರಾರು ರೈತರ ಬದುಕಿನಲ್ಲಿ ಚೈತನ್ಯದ ಜೊತೆಗೆ ನೆಮ್ಮದಿ ತಂದಿದೆ. ಪ್ರತಿ ಹೊಲಕ್ಕೂ ನೀರು ಒದಗಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಕೊಯ್ಲಿನ ನಂತರದ ನಿರ್ವಹಣೆ, ಶೀಥಲೀಕರಣ ಗೃಹಗಳು, ಗೋದಾಮುಗಳು ಮತ್ತು ಕೃಷಿ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಧನ ಸಹಾಯ ನೀಡುವ ಕೃಷಿ ಮೂಲಸೌಕರ್ಯ ನಿಧಿಗಳು ರೈತರಿಗೆ ಕೃಷಿಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡುವ ಧೈರ್ಯ ಒದಗಿಸಿವೆ. ಅಲ್ಲದೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ರಕ್ಷಣೆ ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಮಣ್ಣಿನ ರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯದ ಗುಣಮಟ್ಟ ತಿಳಿಸುವ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಗಳು ರೈತ ಮತ್ತು ಮಣ್ಣಿನ ಸಂಬಂಧವನ್ನು ಅರಿತು ರೂಪಿಸಿರುವ ಯೋಜನೆಗಳಾಗಿವೆ. ಇನ್ನು ರೈತರು ಕೃಷಿ ಚಟುವಟಿಕೆಗಳು, ಬಿತ್ತನೆ ಬೀಜ, ಗೊಬ್ಬರ ಖರೀದಿ ಮತ್ತು ತುರ್ತು ನಗದು ಅಗತ್ಯಗಳಿಗಾಗಿ ಸಾಲ ಪಡೆಯಲು ಸುಲಭ ವ್ಯವಸ್ಥೆ ಕಲ್ಪಿಸುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ, ಸಂಪ್ರದಾಯಗತ್ ಕೃಷಿ ವಿಕಾಸ್ ಯೋಜನೆ ಇತ್ಯಾದಿ ಯೋಜನೆಗಳು ಕೃಷಿಯಲ್ಲೇ ಬದುಕು ಕಟ್ಟಿಕೊಳ್ಳಬಹುದು ಎಂಬ ಧೈರ್ಯವನ್ನು ರೈತರಿಗೆ ಮತ್ತೆ ನೀಡಿವೆ. ಭಾರತದ ಸಮಗ್ರ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಕಳೆದ 12 ವರ್ಷಗಳಲ್ಲಿ ಹಲವಾರು ಜನಪರ ಯೋಜನೆಗಳ ಮೂಲಕ ಕೃಷಿ ಅಭಿವೃದ್ಧಿ ಹಾಗೂ ರೈತರ ಕಲ್ಯಾಣಕ್ಕೆ ವಿಶೇಷ ಆದ್ಯತೆ ನೀಡಿರುವುದನ್ನು ಇದರಿಂದ ತಿಳಿಯಬಹುದಾಗಿದೆ. ದೂರದರ್ಶನದೊಂದಿಗೆ ಮಾತನಾಡಿದ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕೋಲೇಕರ ಅವರು, ಕೃಷಿಕರ ಬದುಕು ಹಸನುಗೊಂಡರೆ ಅದು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿ ಎಂದು ಅರಿತು ಜಿಲ್ಲೆಯಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯಡಿ 12 ಲಕ್ಷ ಸಾಯಿಲ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಅಲ್ಲದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ವಾರ್ಷಿಕ 6,000 ರೂಪಾಯಿಯಂತೆ ಈವರೆಗೆ 5,25,000ಕ್ಕೂ ಹೆಚ್ಚು ರೈತರಿಗೆ 2,000 ಕೋಟಿಗೂ ಹೆಚ್ಚಿನ ಸಹಾಯಧನ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಈ ನೀರನ್ನ ಮಿತವ್ಯಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಸಹಯೋಗದೊಳಗ 60-40 ರೇಷಿಯೋ ಒಳಗೆ ಮಾಡ್ತಾ ಇದ್ದೀವಿ. 90,000 ಹೆಕ್ಟೇರ್ ಪ್ರದೇಶ ಒಳಗ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ಗಳನ್ನು ನಾವು ಕೊಡ್ತಕ್ಕಂಥ ಕೆಲಸ ಆಗಿದೆ. ಸುಮಾರು 1160 ಕುಟುಂಬಗಳಿಗೆ ಈ ಅಗ್ರೋ ಪ್ರೊಸೆಸಿಂಗ್ ಯೂನಿಟ್ಸ್ ಗಳನ್ನ ಕೊಟ್ಟು ಅವರು ಸ್ವಂತ ಕಾಲ ಮೇಲೆ ನಿಲ್ಲುವಂಗ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು PMFME ಅದು ಮಾಡಿದ್ದೇವೆ. ಮತ್ತೊಬ್ಬ ಪ್ರಗತಿಪರ ರೈತ ಮಹಾಂತೇಶ್ ವಕ್ಕುಂದ, ಕಿಸಾನ್ ಮಾನ್ಧನ್ ನಿಧಿಯಿಂದ ವಯೋವೃದ್ಧ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ. ಕೃಷಿ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕ ನೇರವಾಗಿ ರೈತರೇ ಮಾರಾಟ ಮಾಡುವ ವ್ಯವಸ್ಥೆ ಕಲ್ಪಿಸಿರುವುದು ವಿನೂತನವಾಗಿದೆ ಎಂದು ಅಭಿಪ್ರಾಯಪಟ್ಟರು. 60 ವರ್ಷ ಮೇಲ್ಪಟ್ಟಂತಹ ಎಲ್ಲ ಕೃಷಿಕರಿಗೆ 3,000 ರೂಪಾಯಿಗಳನ್ನು ಕಿಸಾನ್ ಮಾನ್ ನಿಧಿಯಲ್ಲಿ ಕೊಡ್ತಿರುವಂಥದ್ದು. ಅದರ ಜೊತೆಗೆ ನಮ್ಮ ಬೆಳೆ ಕಿಸಾನ್ ಫಸಲ್ ಬಿಮಾ ಯೋಜನೆ, ಅದು ಬೆಳೆ ವಿಮೆ ಆಗಿರಬಹುದು, ಆಮೇಲೆ ನಮ್ಮ ಬೆಳೆಗಳಿಗೆ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಕೊಟ್ಟಿರುವಂಥ ಯೋಜನೆಗಳು. ಅದರ ಜೊತೆಗೆ ಕಿಸಾನ್ ಕಾರ್ಡ್ ಮತ್ತು ನಮ್ಮ ಕೃಷಿಯೇತರ ಚಟುವಟಿಕೆಗಳಿಗೆ ಕಟಾವಿನ ನಂತರ ಒಂದು 3% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಕೂಡ ಬಹಳಷ್ಟು ಅನುಕೂಲಗಳು ಇವತ್ತು ರೈತರಿಗೆ ಸಿಗ್ತಾ ಇದೆ. ಮತ್ತೋರ್ವ ರೈತ ಕಲ್ಲಪ್ಪ ಸಂಪಗಾವಿ, ಕಿಸಾನ್ ಸಮ್ಮಾನ್, ಫಸಲ್ ಬಿಮಾ, ಸಾಯಿಲ್ ಕಾರ್ಡ್ ಯೋಜನೆಗಳ ಲಾಭ ಪಡೆದುಕೊಂಡು ಸುಧಾರಿತ ಕೃಷಿ ಪದ್ಧತಿಯನ್ನು ಅನುಸರಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಫಸಲ್ ಬಿಮಾ ಯೋಜನಾ ಏನೈತಲ್ಲ, ಕಿಸಾನ್ ಯೋಜನಾ ವರ್ಷಕ್ಕೆ 3 ತಿಂಗಳಿಗೆ 2,000 ರೂಪಾಯಿ
ಅವನ ನಮ್ಗೆಲ್ಲ ಬಂದ್ಬಿಟ್ಟವ್ರಿ. 15ನೇ ಕಂತನು ಬಂದ್ಬಿಟ್ಟೈತಿ ನಮ್ಗ. ಕಂಟಿನ್ಯೂ ನಮ್ಗ ರೈತರಿಗೆ 2,000 ರೂಪಾಯಿ ಅಂತ ನಮ್ಗೇನ ರೈತರಿಗೆ ಗೊಬ್ಬರ ಆತು, ಔಷಧ ಆತು, ಇವ ಟೈಮ್ ಕರೆಕ್ಟ್ ಆಗಿ ನಾವು ಅದನ್ನ ಯೂಸ್ ಮಾಡ್ತೇವ್ರಿ. ಒಟ್ಟಿನಲ್ಲಿ ಮಣ್ಣನ್ನೇ ನಂಬಿ ಬದುಕುವ ರೈತರ ಬದುಕು ಹಸನು ಮಾಡಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಹಲವು ಯೋಜನೆಗಳು ಜಿಲ್ಲೆಯ ಕೃಷಿಕರ ಬದುಕಿನಲ್ಲಿ ಸಾಕಷ್ಟು ನೆಮ್ಮದಿ ತಂದಿರುವುದನ್ನು ಅಲ್ಲಗೆಳೆಯಲಾಗದು.